ನಮಸ್ಕಾರ, ನಿತ್ಯ ನುಡಿಗೆ ಸ್ವಾಗತ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡಿಕೊಳ್ಳಿ. ರಾತ್ರಿ ಇಡೀ ನಗರ ಮಲಗಿದ್ದಾಗ ಆ ಜನನಿಬಿಡ ಪೆಟ್ರೋಲ್ ಬಂಕ್ನಲ್ಲಿ ನಡೆದ ಒಂದು ಸಣ್ಣ ಘಟನೆ ಇಡೀ ರಾಜ್ಯವನ್ನೇ ನಡುಗಿಸುವ ಕೊಲೆ ರಹಸ್ಯಕ್ಕೆ ನಾಂದಿ ಹಾಡುತ್ತೆ ಎಂದು ಯಾರೂ ಊಹಿಸಿರಲಿಲ್ಲ. ರಾಮಾಪುರದ ದಟ್ಟ ಕಾಡಿನೊಳಗೆ ಆವರಿಸಿದ ಬೆಂಕಿ ಬರೀ ಮರವನ್ನಷ್ಟೇ ಸುಡುತ್ತಿರಲಿಲ್ಲ, ಬದಲಿಗೆ ಮನುಷ್ಯತ್ವವನ್ನೇ ಸುಟ್ಟು ಭಸ್ಮ ಮಾಡಲು ಹೊರಟಿತ್ತು. ಆದರೆ ಹಂತಕರು ಎಷ್ಟೇ ಚಾಣಾಕ್ಷರಿದ್ದರೂ ಕಳ್ಳನಿಗೆ ಒಂದಲ್ಲ ಒಂದು ದಿನ ದಾರಿ ತಪ್ಪಲೇಬೇಕು. ಕೇವಲ 24 ಗಂಟೆಯಲ್ಲಿ ಪೊಲೀಸರು ಈ ಭೀಕರ ಕೇಸ್ ಭೇದಿಸಿದ್ದು ಹೇಗೆ? ಇದು ರಾಮಾಪುರದ ರಕ್ತಸಿಕ್ತ ಹಂತಕರ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪೊಲೀಸರ ತನಿಖೆ ಆರಂಭವಾಗಿದ್ದು ಒಂದು ಸುಳಿವೂ ಇಲ್ಲದ ಬಯಲು ಪ್ರದೇಶದಲ್ಲಿ. ಆದರೆ ತನಿಖಾ ತಂಡಕ್ಕೆ ಸಿಕ್ಕ ಮೊದಲ ಬ್ರೇಕ್ ಥ್ರೂ ಆ ಪೆಟ್ರೋಲ್ ಬಂಕ್ನ ಸಿಸಿಟಿವಿ ಕ್ಯಾಮೆರಾ. ಹಂತಕರು ತುಂಬಾನೇ ಪ್ಲಾನ್ ಮಾಡಿದ್ರು, ಆದರೆ ಶವ ಸುಡಲು ಅವರಿಗೆ ಬೇಕಾಗಿದ್ದು ಪೆಟ್ರೋಲ್. ನಡುರಾತ್ರಿ 2 ಕಾರುಗಳು ಪೆಟ್ರೋಲ್ ಬಂಕ್ಗೆ ಬರುತ್ತವೆ. ಹಂತಕರ ಗ್ಯಾಂಗ್ ಬಕೆಟ್ ಮತ್ತು ಬಾಟಲಿಗಳಲ್ಲಿ ಪೆಟ್ರೋಲ್ ತುಂಬಿಸಿಕೊಳ್ಳುತ್ತಾರೆ. ಅವರ ಮುಖದಲ್ಲಿ ಯಾವುದೇ ಆತಂಕವಿರಲಿಲ್ಲ, ಆದರೆ ಕಣ್ಣುಗಳಲ್ಲಿ ಮಾತ್ರ ರಕ್ಕಸತನವಿತ್ತು. ಪೊಲೀಸರು ಈ ದೃಶ್ಯವನ್ನು ನೋಡಿದಾಗ ಪ್ರಕರಣದ ಭೀಕರತೆ ಅರಿವಿಗೆ ಬಂತು. ಆ 2 ಕಾರುಗಳ ನಂಬರ್ ಪ್ಲೇಟ್ ಹಂತಕರ ಮೊದಲ ಹೆಜ್ಜೆ ಗುರುತಾಗಿತ್ತು. ಸಿಸಿಟಿವಿ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಸಿಕ್ಕಿದ್ದು ರಾಮಾಪುರದ ದಟ್ಟ ಕಾಡಿನ ಹಾದಿ. ಹಂತಕರು 2 ಕಾರುಗಳಲ್ಲಿ ಬಂದಿದ್ರು. ಕಾಡಿನ ನಿರ್ಜನ ಪ್ರದೇಶ ತಲುಪುತ್ತಿದ್ದಂತೆ ಅವರ ಪ್ಲಾನ್ ಬದಲಾಗಿತ್ತು. ಕಾರಿನ ಡಿಕ್ಕಿಯಲ್ಲಿದ್ದ ಆ ಶವವನ್ನು ಹೊರತೆಗೆದು ಅದೇ ಕಾರಿನೊಳಗೆ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಾರೆ. 1 ಕಾರು ಮತ್ತು ಶವ ಎರಡೂ ಭಸ್ಮವಾಗುತ್ತಿರುವಾಗ ಹಂತಕರು ಮತ್ತೊಂದು ಕಾರಿನಲ್ಲಿ ಹತ್ತಿ ಏನೂ ಅರಿಯದವರಂತೆ ಅಲ್ಲಿಂದ ಪರಾರಿಯಾಗುತ್ತಾರೆ. ಉತ್ತರ ಕರ್ನಾಟಕದ ರಾಜಕಾರಣದಲ್ಲಿ ದೊಡ್ಡ ಹೆಸರಿದ್ದ ಕುಟುಂಬ ಅದು. ಬೈಲಹೊಂಗಲ ಕ್ಷೇತ್ರದ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಅವರ ಮಗ ರಾಜು ಬೋಳಶೆಟ್ಟಿ ಅಂದ್ರೆ ಎಲ್ಲರಿಗೂ ಪರಿಚಿತ. ಆದರೆ ಧಾರವಾಡದ ಹೊರವಲಯದಲ್ಲಿ ಕಂಡ ಆ ದೃಶ್ಯ ಇಡೀ ರಾಜ್ಯವನ್ನೇ ಬೆಚ್ಚಬೀಳಿಸಿತ್ತು. ಆರಂಭದಲ್ಲಿ ನಿಗೂಢವಾಗಿದ್ದ ಈ ಕೇಸ್ ಈಗ ಅಕ್ರಮ ಸಂಬಂಧದ ಆಯಾಮಕ್ಕೆ ಬಂದು ನಿಂತಿದೆ. ಮಾಜಿ ಶಾಸಕರ ಪುತ್ರನ ಸಾವಿನ ಹಿಂದೆ ಇರುವ ಆ ಮಹಿಳೆ ಯಾರು? ಪೊಲೀಸರ ಶಂಕೆಯಂತೆ ಈ ಕೊಲೆಯ ಮಾಸ್ಟರ್ ಮೈಂಡ್ ಒಬ್ಬ ಮಹಿಳೆ. ಹೌದು, ಓರ್ವ ಮಹಿಳೆ ಮತ್ತು ಆಕೆಯ ಗ್ಯಾಂಗ್ ಸೇರಿಕೊಂಡು ಈ ಸ್ಕೆಚ್ ಹಾಕಿತ್ತು. ರಾಜಕೀಯ ಪ್ರಭಾವಿ ಕುಟುಂಬದ ವ್ಯಕ್ತಿಯಂಡೇ ಮುಗಿಸಲು ಈ ಮಹಿಳೆಗೆ ಇದ್ದ ಆಕ್ರೋಶವೇನು? ಹಂತಕರು ಬಹಳ ಚಾಣಾಕ್ಷತನದಿಂದ ಈ ಕೊಲೆಗೆ ಸ್ಕೆಚ್ ಹಾಕಿದ್ರು. ಬೆಂಕಿಯ ಜ್ವಾಲೆಯಲ್ಲಿ ಎಲ್ಲವೂ ಸುಟ್ಟು ಹೋಗುತ್ತದೆ, ಯಾವುದೇ ಸಾಕ್ಷಿ ಉಳಿಯುವುದಿಲ್ಲ ಎಂದು ಭಾವಿಸಿದ್ರು. ಆದರೆ ಧಾರವಾಡ ಗ್ರಾಮೀಣ ಪೊಲೀಸರು ಆ ಭಾಗದ ಪ್ರತಿಯೊಂದು ಸಿಸಿಟಿವಿ ಕ್ಯಾಮೆರಾಗಳನ್ನು ಜಾಲಾಡಿದಾಗ ಸಿಕ್ಕಿದ್ದು ಶಾಕಿಂಗ್ ಮಾಹಿತಿ. ಪೆಟ್ರೋಲ್ ಬಂಕ್ನ ಸಿಸಿಟಿವಿ ಫುಟೇಜ್ ಈ ಇಡೀ ಪ್ರಕರಣದ ಟರ್ನಿಂಗ್ ಪಾಯಿಂಟ್ ಆಯಿತು. ಮೊಬೈಲ್ ಟವರ್ ಲೊಕೇಶನ್ ಮತ್ತು ಸಿಸಿಟಿವಿ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಜಾಲ ಬೀಸುತ್ತಾರೆ. ಹಂತಕರು ನಗರ ದಾಟಿ ಹೋಗುವ ಮೊದಲೇ ಪೊಲೀಸರು ಇಡೀ ಏರಿಯಾವನ್ನು ಸುತ್ತುವರಿಯುತ್ತಾರೆ. ನೋಡುತ್ತಿದ್ದಂತೆ ಕ್ರೂರ ಹಂತಕರ ಗ್ಯಾಂಗ್ ಪೊಲೀಸರ ಕೈಗೆ ಸಿಕ್ಕಿಬೀಳುತ್ತದೆ. ಅಂದು ರಾತ್ರಿ ರಾಮಾಪುರದ ದಟ್ಟ ಅರಣ್ಯದೊಳಗೆ ಹೊತ್ತಿ ಉರಿಯುತ್ತಿದ್ದ ಆ ಬೆಂಕಿ ಬರೀ ಕಾರನ್ನಷ್ಟೇ ಸುಡುತ್ತಿರಲಿಲ್ಲ, ಬದಲಿಗೆ ಹತ್ತೂರಿಗೆ ನ್ಯಾಯ ಹೇಳುತ್ತಿದ್ದ ಪ್ರಭಾವಿ ಮನೆತನದ ಮಗನ ಅಸ್ತಿತ್ವವನ್ನೇ ಭಸ್ಮ ಮಾಡುತ್ತಿತ್ತು. ಅಕ್ರಮ ಸಂಬಂಧ ಮತ್ತು ಹಠಮಾರಿ ದ್ವೇಷ ಹೇಗೆ ಒಂದು ಜೀವವನ್ನಷ್ಟೇ ಅಲ್ಲ, ಒಂದು ಇಡೀ ಕುಟುಂಬದ ಗೌರವವನ್ನು ಸುಟ್ಟು ಹಾಕುತ್ತದೆ ಎಂಬುದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಎಷ್ಟೇ ಪ್ರಭಾವಿಯಾಗಿದ್ದರೂ, ಎಷ್ಟೇ ಅಧಿಕಾರವಿದ್ದರೂ ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ನಿತ್ಯ ನುಡಿ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.